ಡರ್ಲಿಂಗ್ಸ್, ನಾವಿವತ್ತು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಪೂಕೊಡೈ ಲೇಕ್ ಹತ್ರ ಬಂದಿದ್ದೀವಿ. ಇಲ್ಲೇ ವಾಯನಾಡ್ ಹತ್ರ ಇರುವ ಪೂಕೊಡೈ ಲೇಕ್ ಹತ್ರ ಬಂದಿದ್ದೀವಿ. ಅಲ್ಲಿ ಒಳಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ನೋಡ್ರಿ ಆಸ್ಟ್ರಿಚು. ಹರ್ಷ, ಆಸ್ಟ್ರಿಚ್ ಈಗ ರಿಯಲ್ ಅಂತ ಕೇಳ್ತಿದ್ಯಾ? ರಿಯಲ್ಲೇ ಅದು. ಏನೇನು ಅನಿಮಲ್ಸ್ ಐತೆ ಅಂತ ಕೇಳ್ಕೊಂಬರೋ. ಕೇಳ್ಕೊಬರೋ. ಆವಾಗ ಇವೆಲ್ಲ ಐತೋದ್ರಾಗಿ ಅಡಲ್ಟ್ 60. ಓನ್ಲಿ 60 rupees. ಸಬ್ ಅನಿಮಲ್ ಮಿಲೇಗಾ. ಓನ್ಲಿ 60 ಅಂತ ಅದ್ರಾಗ ಏನಾಯ್ತು ನೋಡೋಣ. ಇವನ್ ಚೈಲ್ಡು, ಇವನು ಸೀನಿಯರ್ ಸಿಟಿಸರ್, ನಾ ಇಬ್ರು ಅಡಲ್ಟು. ನೋಡ್ರಿ ಎಂಟ್ರಿ ಆಗಿದ ತಕ್ಷಣ 120 ಒಂದು ಬಾಕ್ಸ್. 140 almonds of 150 gram. Dark white ಎಲ್ಲ ಮಿಕ್ಸ್ ಐತೆ. 120 ಸಾಕಿ. ದಿಸ್ ಇಸ್ ದ ಪೂಕೊಡೈ ಲೇಕ್. ಚಿಕ್ಕ ಮಕ್ಕಳಿಗಂತೂ ಏನು ಮಾಡಿಸಿದ್ದು. ಇನ್ನು ಒಳಗೆ ಹೋಗ್ಬೇಕು. ಹೋಗೊಂದು ರೌಂಡ್ ಹಾಕೊಂಡು ಬರೋಣ. ಬರೀ ಏನು ಅನಿಸ್ತಾ ಇದೆ ಅಷ್ಟು ಅವರೇ ಪೂಕೊಡೈ ಲೇಕ್ ಬಂದು ನಿಮಗೆ? ಹೇಳ್ದಂಗೆ ಚಿಕ್ಕ ಮಕ್ಳಿಗೆ ಒಳ್ಳೆ ಜಾಗ. ಹೌದಾ? ಒಳ್ಳೆ ಗೇಮ್ಸು. ಫ್ಯಾಮಿಲಿಗೆ ಚೆನ್ನಾಗಿದೆ. ಮತ್ತು ಅಡಲ್ಟ್ಸ್ಗೆ ಏನಂತೀರಾ? ತುಂಬ ಜನ ಇಲ್ಲ, ಒಂದು ಆವ್ರೇಜ್ ಜನ. ಅದೇನೋ ಓಕೆ ಬಿಡಿ. ತುಂಬ ಜನ ಕಮ್ಮಿ ಇದ್ದಾರೆ ಇವತ್ತು. ಜನ ಜಾಸ್ತಿ ಇದ್ರೆ ವೈಬ್ ಬರಲ್ಲ. ಹೌದು, ನಿಜ. ಜನ ಆವ್ರೇಜ್ ಆಗಿದ್ದಾರೆ. ಇನ್ನೂ ಹೋಗಿ ನೋಡೋಣ. ಬನ್ನಿ ಹೋಗಿ ನೋಡೋಣ. ಲಾಸ್ಟ್ ರಿವ್ಯೂ ಕೊಡೋಣ. ನೀವು ಬೋಟಿಂಗ್ ಏನೋ ಮಾಡೋಣ ಅಂತ ಐಡಿಯಾ ಇದೆಯಾ ನಿಮಗೆ? ಮಾಡೋಣ ಬನ್ನಿ. ಮಾಡೋಣ. ಲೈಫ್ ಅಂತ ಏನಿದೆ ಹಂಗಂತೀರಾ? ಹಂಗಾರೆ ಮಾಡೋಣ ಬನ್ನಿ. ಹಂಗಾರೆ ನೀವೇನು ಸವಾಲ ಬಿಟ್ಬಿಡಿ. ಅಲ್ಲಿ ಬೋಟ್ ಕಾಣಿಸ್ತಿದೆ ನೋಡಿ. ಬೋಟ್ ಇಂದ ನೋಡಿ. ನೋಡಿದ್ವಿ. ಅಲ್ಲಿ ಪೂಕೊಡೈ ಹೋಗೋರೆ. ಇವಾಗೇನು ಸೈಕಲ್ ತುಳಿಯೋದು ಎಷ್ಟಂತೆ? 300 ರೂಪಾಯಿ ಅಂತ ಇಬ್ರಿಗೆ. 150 ರೂಪಾಯಿ ಒಬ್ರಿಗೆ. ಸಾವಿರ ಏನು ತುಳಿತೀರಾ? ಎಷ್ಟೊತ್ತು ಕೊಡ್ತಾರೆ ಟೈಮು? 20 ನಿಮಿಷ. ಆ ಕಡೆಗೆ ಹೋಗ್ಬಿಡೋದು 20 ನಿಮಿಷಕ್ಕೆ. ಇನ್ನು ಹೆಂಗರು ಬರೋಕೆ 20 ನಿಮಿಷ ಆಗ್ತದಲ್ಲ. ಇನ್ನು 40 ನಿಮಿಷ ದುಡ್ಡು ಇಸ್ಕೊಂತಾರೆ ಅವರು. ಅವ್ರೇ ನೀನು ಚಾಪೆ ಕೆಳಗಡೆ ತೂರಕ್ಕೆ ಅವ್ರು ಎಗರ್ತಾರೆ. ಮಾಡ್ರಿ ಮಾಡ ಹೊರಟೋಯ್ತು. ಡಾರ್ಲಿಂಗ್ಸ್, ಇಲ್ಲಿ ಏನಿಲ್ಲ, ಒಂದು ರೌಂಡ್ ವಾಕಿಂಗ್ ಹಾಕ್ಬೋದು. ಬೆಳಗ್ಗೆ ಬಂದರೆ ಒಂದು ರೌಂಡ್ ವಾಕಿಂಗ್ ಮಾಡ್ಬೋದು. ನೋಡ್ರಿ, ಹಿಂಗೆ ಬಂದರೆ ಇಲ್ಲೆಲ್ಲ ನಾವು ಒಳ್ಳೆ ಕುತ್ಕೊಂಡು ಫೋಟೋಸ್ ತೆಕ್ಕೊಂಡು ಹೋಗ್ರಿ ಅಷ್ಟೇ. ನೋಡ್ರಿ, ಇದೇ ಲೇಕು. ಎಗರು ಅಂದರೆ ಎಗರ್ತೀನಿ. ಅವ್ರು ಹೇಳ್ಬೇಕು, ನನಗೆ ಕಮೆಂಟ್ ಮಾಡಬೇಕು. ನಾನು ನೆಕ್ಸ್ಟ್ ಸತಿ ಬಂದು ಇವಾಗ ವ್ಲಾಗ್ ಮಾಡು, ಕಮೆಂಟ್ ಮಾಡ್ತೀನಿ. ಡಾರ್ಲಿಂಗ್ಸ್, ಪೂಕೊಡೈ ಲೇಕ್ ಮುಗಿಸ್ಕೊಂಡು ಹೊರಡುವ ಸಮಯ ಬಂದಿದೆ. ಹೊರಡೋಣ. ಏನಿಲ್ಲ ಅಂದರೆ ಇದೊಂದು 2 ಕಿಲೋಮೀಟ್ರ್ ಐತೆ. ಅದೇ ನೀವು ಹುಡುಗಿಗೆ ಹಾಕೊಂಡು ಬಂದು ಆರಾಮ ಮಾತಾಡ್ಕೊಂಡು ಹೋಗಿದ್ರೆ ಮಾತಾಡ್ಕೊಂಡು ಹೋಗ್ರಿ. ಹುಡುಗರಿಗೆಲ್ಲ ಏನಿಲ್ಲ, ಸಿಂಗಲ್ ಲೈಫ್ಗೆ ಬಂದು ಬೆಳಿಗ್ಗೆ ಎದ್ದು ಜಾಗಿಂಗು, ಜಿಮ್ಮು, ವರ್ಕೌಟು ಅಂತಂದರೆ ಮಾತ್ರ ಬಂದೊಂದು ರೌಂಡ್ ಹಾಕ್ಕೊಂಡು ಹೋಗ್ಬೋದು. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಇಲ್ಲಿ. ಅಷ್ಟೇ. ಇದೇನು ನಾರ್ಮಲ್ ನಮ್ಮೂರ ಕಡೆನೂ ಸಿಗ್ತಾನೆ ಈ ಥರದವೆಲ್ಲ. ಮೈಸೂರಲ್ಲಿ ಇದಾಕಣ ಆಯ್ತಾ? ನಾವು ಹೋಗಿದ್ದೀವಿ ಮೈಸೂರಿಗೆ ಲಾಸ್ಟ್ ಟೈಮ್. ಅದು ಸೇಮ್ ಇದೇ ಥರ ಮಗ, ಚೆನ್ನಾಗೈತೆ. ಬಿಸಿಲು ಬೇರೆ ಇಲ್ಲಿ. ನಾವು ಮಾನ್ಸೂನ್ ಅಂತ ಬಂದರೆ ಬಿಸಿಲು. ನಮ್ಮ ಹುಡುಗ ಹೋಗ್ಬಿಟ್ಟ ಅವಲೆ. ನೋಡ್ರಿ, ನಮ್ಮ ಹುಡುಗ ಕ್ರೇಜಿಯಾಗಿ ರೆಡಿ ಆಗ್ತಾವನೆ. ಸಾಕಾಗಿ ರೆಡಿ ಆಗ್ತಾವನೆ. ನಮಗೆ ಎಲ್ಲ ಮುತ್ತೂರಿಸ್ಕೊಬಿಡ್ಬೇಕು ಇಲ್ಲೇ.
എല്ലായിടത്തും മുത്തുറಬೇಕು എഴുതേണ്ടു. നിന്നെ കനവ് കാണാ രാത്രി എല്ലാം വീണായി വെറുതെയോ നിന്റെ ചാരമായി കിടന്നോ നിന്നും ഫീനിക്സ് പറവയോ നിന്നെ തളക്കനടിച്ച ആണി നിന്റെ കണ്ണു പെട്ടത് മൂടപ്പോലും ഞാൻ അരികിൽ വാങ്ങി അവരെ മധുരം എനിക്ക് താങ്ങി സ്വർഗവാതിരി നേടി എന്റെ ദാഹം തീർക്കും പാനി മോഹം തീർക്കും ಡಾರ್ಲಿಂಗ್ಸ್ 800 ಇದು ಕೇರಳದವರು ಟ್ರೈಬ್ಸ್ ಥರ ಒಂದು ಅರೇಂಜ್ ಮಾಡವ್ರೆ ಮ್ಯೂಸಿಯಂ ಥರ. ಆದಿವಾಸಿ ನೀವು ಇಲ್ಲಿ ಬರಬೇಕಂದ್ರೆ ನಿಮಗೆ ನಿಮ್ಮ ಬೈಕ್ಗಳಲ್ಲಿ ನಿಮ್ಮ ಕಾರ್ಗಳಲ್ಲೆಲ್ಲ ಬಂದರೆ ಬಿಡಲ್ಲ ನಿಮ್ಮನ್ನು. ನೀವೇ ಇಲ್ಲಿ ಪರ್ ಹೆಡ್ 90 ರುಪೀಸ್ ಚಾರ್ಜ್ ಮಾಡ್ತಾರೆ. 90 ರುಪೀಸ್ ಕೊಟ್ಬಿಟ್ಟು ಅದು ಇಲ್ಲಿ ಬರೋದಕ್ಕೆ ಎಷ್ಟು 40 ರುಪೀಸ್ ಏನೋ ಪ್ಲಸ್ ಅದಕ್ಕೊಂದು 50 ರುಪೀಸ್ ಏನೋ ಅದು ಜೀಪ್ಗೆ ಬರೋದಕ್ಕೆ ಹೋಗೋದಕ್ಕೂ ಅಷ್ಟಕ್ಕೆ 90 ರುಪೀಸ್ ಚಾರ್ಜ್ ಮಾಡ್ತಾರೆ. ಮೇಲ್ಗಡೆ ಇದೆ ಇನ್ನು ಹೋಗೋಣ ಬರೀ ತೋರಿಸ್ತೀನಿ. ಬಟ್ ಆಫ್ ರೋಡಿಗೆ ಬಂದಿರೋ ನಮ್ಮ ಬೈಕಲ್ಲಿ ಸಖತ್ತಾಗಿರೋದು. ಆಪ್ಷನ್ ಇಲ್ಲ ಏನು ಮಾಡೋಕ್ಕೆ. ವ್ಯೂ ನೋಡ್ರಿ ಡಾರ್ಲಿಂಗ್ಸ್ ಚೆನ್ನಾಗಿದೆ. ಹಿಂಗೆಲ್ಲ ವ್ಯೂ ಮಾಡ್ಕೊಂಡ್ರೆ ಪರವಾಗಿಲ್ಲ, ಚೆನ್ನಾಗೈತೆ ನೋಡೋದು. ಅದೇ ಫಾರೆಸ್ಟ್ ಗಿರೆಸ್ಟ್ ಎಲ್ಲ ಕಾಣಿಸ್ತದೆ. ಡಾರ್ಲಿಂಗ್ಸ್ ಇಷ್ಟೆಲ್ಲ ಅವಂತೆ ಮೇಲ್ಗಡೆ ಓಪನ್ ಏರ್ ಥಿಯೇಟರು. ಬರ್ರಿ ನೋಡೋಣ ಬರ್ರಿ, ಅವೆಲ್ಲ ನೋಡೋಣ ಬರ್ರಿ. ಅದೇ ಡೆಮೋ ಥರ ಮಾಡಿಸಿರ್ತಾರ, ಮಾಡಿಕ್ಕಿರ್ತಾರೆ. ಬನ್ನಿ ಹೋಗೋಣ, ಅಲ್ಲಿ ಸಿಗ್ತೀವಿ ಬನ್ನಿ. ಇವೆಲ್ಲ ನೋಡ್ರಿ ಸಗದಾಗೈತೆ, ಚೆನ್ನಾಗಿದೆ. ಇದೇ ಟ್ರೈಬಲ್ ವಿಲೇಜ್. ಅದೇ ಅವ್ರ ಸೆಟಪ್ 7 ಹಟ್ಟಿದೆ. ಅವ್ರು ಸೆಟಪ್ ಮಾಡೋರು ಮಗ ಅವೆಲ್ಲ. ಅವರೇ ಯಾರು ವಾಸ ಮಾಡ್ತಿಲ್ಲ, ಅವರೆಲ್ಲ ಸೆಟಪ್ ಮಾಡಿ 8 ಹಟ್ಟಿದ್ದಾವೆ. ಆಗಿನ ಕಾಲದಲ್ಲಿ ಟ್ರೈಬ್ಸ್ ಹೆಂಗಿದ್ರು ಅನ್ನೋದು ಎಕ್ಸ್ಪ್ಲೋರ್ ಮಾಡ್ತೀವಿ ಬರ್ರಿ ಇವಾಗ. ಕಾರೇಸ್ 20 ರೂಪಾಯಿ ಅಂತೆ, ಅದು ಕೂಕೊಂಡು ಆ ಥರ ಟ್ರೈ ಮಾಡೋದಕ್ಕೆ ಅಲ್ವೇನಾ? ಈ ಥರ ಆ ಥರ ಟ್ರೈ ಮಾಡೋದಕ್ಕೆ 20 ರೂಪಾಯಿ ಅಲ್ವಾ? ಏನದು? ಅದೇ ಆಗಿನ ಕಾಲದಲ್ಲಿ ಏನೋ ಅದು ನೀರು ಹೊಡಿತಿದ್ರಲ್ಲ ಆ ಥರ ಇರ್ಬೇಕು ಮೇ ಬಿ. ಅಡಲ್ಟ್ ಸೂಪರ್ವಿಷನ್ ರಿಪ್. ಹಾಂ ಅಲ್ಲೊಬ್ರು ಇರಬೇಕು ಅಲ್ಲಿ ಈ ಥರ ಮಾಡಬೇಕು ಅಂತ. ಇದೇನಕ್ಕೆ ಹೇಳಿದ್ದು? ವಾಟರ್ದೇನೋ ಮೇ ಬಿ. ಏಯ್ ಇದರಿಂದ ಸಮಥಿಂಗ್ ನೀರೋ ಇಲ್ಲ ಕರೆಂಟ್ ಏನೋ ಅಂತ ತೆಗಿತಾರೆ ಅನ್ಕೊತೀನಪ್ಪ. ಕರೆಂಟ್ ಇರಲಿಲ್ಲ, ಒಟ್ಟಾಗಿ ನೀರು ಕೆಳಗಡೆಯಿಂದ ಮೇಲಕ್ಕೆ ಹೋಗೋಕೆ ನೀರು. ಬನ್ನಿ ಒಳಗೆ ಹೋಗೋಣ. ಆಗಿನ ಕಾಲದಲ್ಲಿ ಹೆಂಗಿತ್ತು ಅಂತ ನೋಡೋಣ. ಬ್ರೋ ಲೈಟ್ ಇದೆ. ಇದೇನೋ ಲೀವ್ಸ್ ಬ್ರೋ, ಡು ನಾಟ್ ಟಚ್ ದ ಲೀವ್. ಪಕ್ಕದಲ್ಲಿ ಇದು ಬ್ರೋ, ಇದೇನು ಮರ ಹೇಳಿ? ಹಳ್ಳಿ ಮರ ಇದು. ಊರಲ್ಲೆಲ್ಲ ಇರುತ್ತೆ ಗೊತ್ತಾ, ದೊಡ್ಡ ದೊಡ್ಡ ಸೆಂಟ್ರಲ್ಲಿ ಆ ಥರ ಚಿಕ್ಕದು ಹಳ್ಳಿ ಮರ ಇದು. ನೋಡಿ ಪರವಾಗಿಲ್ಲಪ್ಪ, ಚಿಕ್ಕದು ಇಷ್ಟು ಮಾಡೋರೆ. ಕಟ್ ಮಾಡ್ತಾರೆ ಅನ್ಕೊತೀನಿ ಬೆಳೀತಾ. ಹಾಂ ಏನೋ ಏನು ತಿಂತೀವಿ ಅಂದರೆ ತೋರಿಸ್ತಾರಂತೆ ಬನ್ನಿ. ಓಹೋ ಏನೋ ಇದು ಈ ರೇಂಜ್ಗೆ ಐತೆ ಸ್ವಾಮಿ. ಎಲ್ಲಿ? ಓಹ್ ಕೋಳಿ. ಓಕೆ ನಾವು ಆಪೋಸಿಟ್ ಡೈರೆಕ್ಷನ್ ಬಂದಿದ್ದೀವಿ ಬ್ರೋ. ನಾವು ಹಂಗೆ ಬರಬೇಕಿತ್ತು. ಬನ್ನಿ ಹಂಗೆ ಬರೋಣ ಬರ್ರಿ ಹೋಗಿ. ನೋಡಿ ಚಿಕ್ಕ ಪುಟ್ಟ ಮನೆ ಇದು ಮಾಡ್ತಿದ್ದವಲ್ಲ ನೋಡ್ರಿ, ನೀರು ಕುಡಿಯೋಕ್ಕೆ, ಊಟ ಮಾಡೋದಕ್ಕೆ, ಅಡುಗೆ ಮಾಡೋದಕ್ಕೆ ಎಲ್ಲ. ನೋಡಿ ಇವರು ಎಲ್ಲ. ಹಾಂ ಅದು ನೋಡಿ ಇವಾಗ ಅಜ್ಜಿ ಎಷ್ಟು ಕ್ಯೂಟಾಗಿದ್ದಾರೆ ಮಗ. ಇದು ಚಿಕ್ಕದು ಹಟ್ಟು ಥರ ಕುರಿಗಳು ಸಾಗೋದಂತಲ್ಲ. ಹಾಂ ಕೋಳಿ ಏನು ಚಿಕ್ಕದು ಇಟ್ಕೊಳ್ಳೋಕೆ ಏನಕ್ಕಾದ್ರು ಸುಮ್ಮನೆ ಎಟ್ಟು ಥರ ಇವ್ರು ಮಾಡಿರೋದು. ಇದು ಚಿಕ್ಕದು ಡ್ಯಾನ್ಸ್ ಮಾಡ್ತಾವ್ರ. ಹಾಂ ಈಗ ನೋಡಿ ಈ ಥರ ಕುಟ್ಕೊತೀರಾ, ಅದಕ್ಕೆ ಟ್ರೈಬ್ಗೆ ಬಂದಿರ್ತಾರೆ, ಬಂದ್ಬಿಟ್ರಿ ಈ ಥರ ನೋಡಿ ಈ ಥರ.
ಬನ್ನಿ, ಇದು ಯಾವುದೋ ಮನೆ ಇದೆ ಚಿಕ್ಕದು, ಮನೆಗೆ ಹೋಗೋಣ. ವಾವ್, ಮಂಚ. ಈ ಥರ ಚಳಿಗೆ ಬಿಸಿ ಕಾಯಿಸ್ಕೊಳ್ಳೋಕೆ, ಚಳಿಗೆ ಬಿಸಿ ಕಾಯಿಸ್ಕೊಳ್ಳೋಕೆ. ನೋಡಿ ಅವಾಗ ಬ್ರೋ, ನೋಡಿ ಅವಾಗ ಯಾವ ಥರ ಮಾಡ್ತಿದ್ರು ಅಂತ. ಅರ್ವಿ ಸಗಣಿ ಸರ್ಸೋದು. ಈಗಿನ ಕಾಲದಲ್ಲಿ ಎಲ್ಲಪ್ಪ ಸಗಣಿ ಸರ್ಸೋದು ಅವೆಲ್ಲ ಏನಿಲ್ಲ ನೋಡ್ರಿ. ಇವೆಲ್ಲ ತಟ್ಟಿ ಎಣಿತಾ ಇದ್ದಾರೆ ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ ನೋಡ್ರಿ. ಇಲ್ಲಿ ಏನೋ ಇದು, ಏನು ಫಿಶ್ ಟ್ರ್ಯಾಪ್? ಹಾಂ, ಫಿಶ್ ಟ್ರ್ಯಾಪ್. ಫಿಶ್ ಟ್ರ್ಯಾಪ್ ಮಾಡೋದು, ಮೀನು ಹಿಡಿಯೋದು. ಉಯ್ಯಾಲ ಇದೆ ಎಲ್ಲಿ? ಚಿಪ್ಪಲ್ಲಿ. ಹಾಂ 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 ಹಾಂ. ಓ ವಾವ್, ನೋಡ್ರಿ ಸೌಟುಗಳು ಯಾವ ಥರ ಇದ್ದಾವೆ. ಸ್ವಿಮ್ಮಿಂಗ್ ಚಿಪ್ಪಲ್ಲಿ ಮಾಡ್ಕೊಂಡಿರೋದು. ತೊಟ್ಲು. ಅದು ಲೈಟ್ ಹಚ್ಚಿರೋದವರು, ಬೆಂಕಿ ಅಲ್ಲ. ನೋಡಿ ಅವಾಗ ಅಲ್ಲ ಈ ಥರ ಸೆಟಪ್ಪು. ಅಡುಗೆ ರೂಮ್, ಅವಾಗ ಅಡುಗೆ ರೂಮ್ ಈ ಥರ ಇತ್ತು ಅವಾಗ. ಓಲ್ಡ್ ಕಿಚನ್ ಓಲ್ಡ್ ಕಿಚನ್ ವಿಂಟೇಜ್. ಈ ಥರ ಪ್ಲೇಸಲ್ಲಿ ಅವಾಗ ಇರೋದೇ ಒಂಥರ ಚೆಂದ ಅಲ್ವಾ? ಈ ವ್ಯೂ ನೋಡ್ಕೊಂಡು, ಹಾಂ, ಈ ಬೆಳ್ಕೊಂಡು, ನೆಟ್ವರ್ಕ್ ಇರಲ್ಲ, ಏನಿರಲ್ಲ. ಹಾಂ, ಸಗದಾಗೈತೆ. ಮ್ಯೂಸಿಕಲ್ ಹೆರಿಟೇಜ್. ಒಳಗೆ ಹೋಗ್ಬಾರ್ದು, ಚಪ್ಪಲಿ ಹಾಕೊಂಡು ಅನ್ಕೊಂತೀನಿ. ಯು ವಾಂಟ್ ಟು ರಿಮೂವ್ ದ ಸ್ಲಿಪ್ಪರ್ಸ್? ಶೂ ಬರ್ರಿ ಅಂತ ಬಾ. ಏನಾದ್ರು ಮ್ಯೂಸಿಕಲ್, ಯಾವ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಹೆಂಗಿತ್ತು. ಮಗ ಬಾಯಿಲಿ. ಅವಾಗ ಇದು ಕರಡಿ ಚರ್ಮ ಇರುತ್ತಲ್ಲ, ಕರಡಿ ಚರ್ಮ ಇಲ್ಲ ಏನೋ ಕರಡಿದು ಇಲ್ಲ ಕುರಿ ಮೇಕೆ ಅಂಥ ಚರ್ಮದಿಂದ ಯೂಸ್ ಮಾಡಿ ಡೊಳ್ಳು ಹೊಡಿತಾರಲ್ಲ ಅದಕ್ಕೆ, ಆ ಥರ ಅದಕ್ಕೆ ಕಟ್ಕೊಂಡು ನೋಡಿ ಅವ್ರು ಮಾಡ್ತಾಯಿದ್ದಾರೆ. ಅದೇ ಇವಾಗ ಅವ್ರು ಮಾಡ್ತಿರೋದ್ರಲ್ಲಿ ಇದೊಂದು ಪಿ ಒಂದು. ಈ ಪಿನ ಹೆಂಗೆ ಇಟ್ಕೊತಾರೆ ಗೊತ್ತಾ? ಮೂತಿ ಈ ಕಡೆ ಐತಲ್ಲ, ಏನೋ ಓದ್ ಸಾಂಗ್ ಆಡ್ತಾರೆ ಮತ್ತೆ ಡ್ಯಾನ್ಸ್ ಮಾಡ್ತಾರೆ ಫೆಸ್ಟಿವಲ್ ಟೈಮಲ್ಲಿ. ಯಾವ ಥರ ಫೆಸ್ಟಿವಲ್ ಅಂದರೆ ಮದುವೆಗಳಲ್ಲಿ ಮತ್ತೆ ಹುಡುಗಿರು ದೊಡ್ಡವ್ರು ಆಗ್ತಾರಲ್ಲ ಆ ಟೈಮ್. ಆಫ್ಟರ್ ವಿತ್ ವುಡ್ಡಿಂದ ಮಾಡಿದ್ದಾರೆ. ಸ್ಕಿನ್ ಆಫ್ ಬಾರ್ಕಿಂಗ್ ಡಿಯರ್, ಕರಡಿಯಿಂದ. ಕರಡಿ ಚರ್ಮ ಕರಡಿ ಚರ್ಮ. ಪ್ರೊಡ್ಯೂಸರ್ ಡಿಸ್ಟಿಂಗ್ವಿಶ್ಡ್ ಜೋದು ಮರ ಹೆಸರು. ಜೋದು ಮರ. ಈ ಕಮ್ಯುನಿಟಿ ಹೆಸರು ಬಂದ್ಬಿಟ್ಟು ಕುಟ್ಟನಾಯಿಕ ಕಮ್ಯುನಿಟಿ. ಕುಟ್ಟನಾಯಿಕ ಕಮ್ಯುನಿಟಿ. ಇವ್ರ ಕಮ್ಯುನಿಟಿ ಹೆಸರು ಬಂದ್ಬಿಟ್ಟು ಕುಟ್ಟನಾಯಿಕ ಕಮ್ಯುನಿಟಿ. ಓಕೆ, ಡನ್. ಬನ್ನಿ ಮುಂದೆ ಹೋಗೋಣ. ಇದು ಇವಾಗ ಹ್ಯಾಂಡ್ ಮೇಡ್ 5 ರೂಪಾಯಿ ಕಾಯಿನ್ ಹಾಕ್ಬಿಟ್ಟು ಮಾಡಿರೋದು. ಓಕೆ. ಸೊ ಇದು ಕರಿಮಣಿ. ಓಕೆ. ಇದೇನು ಗೊತ್ತಾ? ಕಿವಿ ಓಲೆ. ಓ, ಅಂದ್ರೆ ಹಿಂಗ ಹಾಕೊಳ್ಳಲ್ಲ, ಹೋಲ್ ಮಾಡ್ಬಿಟ್ಟು ಫುಲ್ ಹಿಂಗ ಹಾಕೋತಾರ. ಹೌದಾ? ಓಕೆ, 1 ಮಿನಿಟ್ ತೋರಿಸ್ತೀನಿ ಅವ್ರಿಗೆ. ಓ, ಈ ಥರ ಹಾಕೋತಾರಾ? ಓ, ಇನ್ನೂ ಈ ದೊಡ್ಡದಾಗ ಹಾಕೊಂಡವ್ರಪ್ಪೋ. ಓಹೋ, ಈ ಥರ ಹಾಕೊಳ್ಳೋದು ಅದನ್ನು. ಅದೇ ಕಿವಿ ಅಷ್ಟಾಗಲ್ಲ ಹಾಕೊಂಡು. ಹಾಂ, ಇದು ಏಯ್ ಇತ್ತು ಕಣಂತ. ಅಂದರೆ ಏನೋ ಗೊತ್ತಿಲ್ಲ. ವೋಟರ್ ಐಡಿ ಅಲ್ಲ ಕಣ ಅದು. ಅದ್ರ ಮೇಲೆ ಏನಾಯ್ತು ನಡಿ, ನೋಡ್ತೀನಿ ತಡಿ. ಅದೇನೋ ಕಾಣಿಸ್ತಿಲ್ಲ. ಅದೇನೋ ಐತೆ. ಬರ್ರಿ. ಕ್ಯೂಟಜ್ಜಿ ಅಲ್ಲೂ ಇದ್ರಲ್ಲ ಅಜ್ಜಿ. ಇದು ಚೆನ್ನಾಗಿ ನಕ್ಲೀಸ್ ಇದು ನಕ್ಲೀಸ್. ಹಾಂ, ಕುಟ್ಕ ಹೇಳ್ತೀನಿ. ನೀನು ತಲೆ ಕುಟ್ಕ, ನೀನು ರಾಜಸ್ಥಾನ. ಐ ಲವ್ ಎನ್ನೂರ್. ಆ ಮೇಲಕ್ಕೆ ಬಿಸಿಲೈತೆ. ನಡಿ ಮಗ ಹೋಗೋಣಪ್ಪ.
ಐ ಲವ್ ಎನ್ನೂರು ಡಾರ್ಲಿಂಗ್ಸ್ ಇಲ್ಲಿಂದ ನೋಡ್ಕೊಂಬಿಟ್ರಿ. ಐ ಲವ್ ಎನ್ನೂರು ಅಲ್ಲಿ ಬಿಸಿಲೈತೆ, ಅಲ್ಲಿ ಮೇಲಕ್ಕೆ ಹೋಗಂಗಿಲ್ವಂತೆ, ಅಲ್ಲಿ ಮೇಲೆ ಟಾಪ್ ನಿಂತ್ಕೊಳ್ಳಂಗಿಲ್ವಂತೆ. ಅಲ್ಲಿ ಬರೀ ಅಲ್ಲಿಗೆ ಹೋಗಿ ಏನು ಮಾಡ್ತೀರಾ? ನಮ್ಗೆ ಬೇರೆ ಟೈಮ್ ಆಯಿತು, ಬೇರೆ ಪ್ಲೇಸಸ್ ಎಲ್ಲ ಕವರ್ ಮಾಡೋದು ಬೇಡ, ನಿಮ್ಗೆ ತೋರ್ಸೋದು ಬೇಡವಾ? ಬನ್ನಿ ಹೋಗೋಣ, ಸಾಕು. ಇಲ್ಲಿ ಅದು ವಾಶ್ರೂಮ್ಸು. ಓಕೆ ನೋಡಿ, ಚಿಕ್ಕ ಮಕ್ಳು ಆಡೋದ್ರಾಗೆಲ್ಲ ದೊಡ್ಡ ದೊಡ್ಡವ್ರು ಆಡ್ತಾವ್ರೆ. ಹಿಂಗಿದ್ರೆ ಮತ್ತೆ ಹಾಳಾಗೋದಲ್ದು ಇನ್ನೇನು ಆಗ್ತದೆ. ಸ್ನೇಕಂಡ್ ಆಡ್ರ ಇದು ಇತ್ತಾಗ ಬಂದಿರೋ ಜಾರ ಬಂಡಿ ನೋಡಿ ಹೆಂಗೈತೆ. ಚಿಕ್ಕ ಮಕ್ಳು ಸಗದಾಗ ಆಡ್ತಾವ್ರಲ್ಲ ಜಾರ ಬಂಡಿ. ಅಯ್ಯ ಅಯ್ಯ ಹಾಂ, ಯಾರು ಹಾಕೊಂಬತ್ತೀರಾ? ಹೊಡೆದಾಡ್ಬೇಡ್ರಿ ಪುಟ್ಟ. ಅಯ್ಯೋಯ್ಯಪ್ಪ ಪಟ್ಟ ಸೈಡ್ ಶಾಟ್. ನಾನು ಇವಾಗ ತಾನೇ ಬೈದೆ ಚಿಕ್ಕ ಮಕ್ಳು ಆಡಿದ್ರಾಗೆಲ್ಲ ದೊಡ್ಡವ್ರು ಆಡಬೇಡ್ರಿ ಅಂತ. ಬಂದು ಆಡ್ತಾವ್ ನೀವು ಯೂಸ್ಲೆಸ್ ಫೇಲು. ಜೀವನದಲ್ಲಿ ಎಷ್ಟೇ ಬೆಳೆದ್ರು ಇರಬೇಕು. ಕೊಡ್ತಾಂಗ ಅಲ್ಲಿ ಕುಡಿಬೇಕಾದ್ರೆ ಕಾರ್ ಓಡಿಸ್ತಿದ್ದೆ ಅನ್ಸುತ್ತೆ. ಹಾಲು ಕುಡಿಯೋ ವಯಸ್ಸಲ್ಲೇ ಕಾರ್ ಓಡಿಸೋಕೆ ಕಲ್ತವನು ಅನ್ಸುತ್ತೆ. ಬಹಳ ಚಾಲು ಬೇಕಾ ಸ್ಯಾಂಪಲ್ಲು. ಡಾರ್ಲಿಂಗ್ಸ್ ಅದು ಮುಗಿಸ್ಕೊಂಡು ಟ್ರೈಬ್ಸ್ ಅವ್ರದ್ದು ಮುಗಿಸ್ಕೊಂಡು ಲಕಡಿ ವ್ಯೂ ಪಾಯಿಂಟಿಗೆ ಬಂದ್ವಿ. ನೋಡ್ರಿ ಹೆಂಗೈತೆ ಲಕಡಿ ವ್ಯೂ ಪಾಯಿಂಟ್, ಚೆನ್ನಾಗೈತೆ. ನೈಸ್. ಲಕಡಿ ನಮ್ಮ ಗೌರ್ಮೆಂಟ್ ಬಸ್ಸು. ಹರ್ಷ ಅವರೇ, ಹಾಂ ಹೆಂಗೆ ಅನ್ನಿಸ್ತಾ ಇದೆ ನಿಮಗೆ ವ್ಯೂ ಪಾಯಿಂಟ್ ನೋಡಿ? ಖುಷಿ ಆಗ್ತೈತೆ. ಹೆಂಗೆ ಖುಷಿ ಆಗ್ತೈತೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಒಟ್ನಾಗ ಖುಷಿ ಆಗ್ತೈತೆ. ಖುಷಿ ಆಗ್ತಾಯಿದೆ. ಏನು ಹೇಳಲಿ ಏನು ಬಿಡಲಿ. ಹಾಂ, ನಾವು ವ್ಯೂ ನೋಡ್ತಾ ಇದ್ದೀರಾ, ಬಿಸಿಲಿದೆ, ಇಲ್ಲಿ ಮರಗಳಿವೆ. ಏನು ಅನ್ನಿಸ್ತಾ ಇದೆ ನೋಡ್ತಾ ಇದ್ದೀನಿ. ಮಾನ್ಸೂನಲ್ಲಿ ಬರಬೇಕಿತ್ತ ನೀವು, ಇಲ್ಲ ಕರೆಕ್ಟ್ ಟೈಮ್ ಬಂದಿದ್ದೀರಾ? ಅನ್ಕೊಂಡು ಬಂದ್ಬಿಟ್ಟೆ. ಹಾಂ ಹಾಂ ಹಾಂ, ತಪ್ಪಾಗ್ಬಿಟ್ಟೆ. ಅಲ್ಲಿ ನೋಡಿ ವೆಹಿಕಲ್ಸ್ ಬರ್ತಾ ಇದ್ದಾವೆ. ಅಲ್ಲಿ ಕಾಣಿಸ್ತಿದೆಯೋ ಇಲ್ವೋ ನಿಮಗೆ? ಝೂಮ್ ಮಾಡ್ತೀನಿ ತಡೀರಿ. 100x ಏನಕ್ಕೆ ಇರೋದು? ಲೇ ಅನಿಮಲ್ಸು ಬಾರೋಲೇ ಅನಿಮಲ್ಸು. ಇಲ್ಲಿ ಬಾಣಸ್ವಾರ ಸಾಗರ್ ಡ್ಯಾಮ್ ಇಲ್ಲಿ. ಇಲ್ಲಿರೋದು ಸೂಚಿಪುರ ವಾಟರ್ ಫಾಲ್ಸ್. ಎರಡು ಹಂಗಾಗಲ್ಲ, ಇಲ್ಲ ಅದು ಅದನ್ನೇ ನಾನು ಹೇಳ್ತಾ. ಬಾಣಸ್ವಾರ ಚೆನ್ನಾಗಿತ್ತು ನೋಡಿ ಗೂಗಲಲ್ಲಿ. ನೀವು ನೋಡ್ರಿ, ಮೊಬೈಲ್ ಬಿಟ್ಟರೆ ಸೀದಾ ಪಾತಾಳಕ್ಕೋತದೆ. ಅದಕ್ಕೆ ಏನೋ ಚೆಕ್ ಮಾಡ್ತಾರೆ. ನಾವು ನೆಕ್ಸ್ಟ್ ಪ್ಲಾನ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಹೋಗೋದಕ್ಕೆ ಫುಲ್ ಪ್ಲಾನ್ ಮಾಡ್ಕೊಂಡು ಬರಲ್ಲ. ಯಾಕೆ ನೀವು ಹಿಂಗೆ, ನೀವು ಯಾಕೆ ಪ್ಲಾನಿಂಗ್ ಇಲ್ಲದೆ ಬರ್ತೀರಾ? ಏನ್ ಗೊತ್ತಾ, ಲೈಫಲ್ಲಿ ಯಾವತ್ತೂ ಪ್ಲಾನ್ ಮಾಡಬಾರ್ದು. ಪ್ಲಾನ್ ಮಾಡ್ದಂಗೆ ಆಗಿಲ್ಲ ಅಂದ್ರೆ ತಿಕ್ಕ ಹೊಡೆದೋಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡಬೇಕು? ಇನ್ಸ್ಟಿಂಕ್ಟ್ ಥರ ಏನು ಬರುತ್ತೆ ಅವಾಗ ಮಾಡ್ಬೇಕು. ಅದನ್ನ ಪ್ಲಾನಿಂಗ್ ಇಲ್ಲದೆ ಬಂದು ಏನೋ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಅವಾಗ ಹಂಗಾಗುತ್ತೆ, ಹಿಂಗ ಅನ್ಕೊಂಡ್ ಬಂದಿರಲ್ಲ ನಾವು, ಖುಷಿಯಾಗಿ ಹೋಗ್ತೀವಿ. ನೀಟಾಗಿ ಪ್ಲಾನ್ ಮಾಡ್ಕೊಂಡ್ ಬಂದ್ರೆ ಖುಷಿಯಾಗಿ ಹೋಗಲ್ಲ. ಇದು ಬರ್ದಿಕೊಳ್ಳಿ ನೀವು. ಡಿಸಪಾಯಿಂಟ್ ಅದು ಚೆನ್ನಾಗಿಲ್ಲ, ಚೆನ್ನಾಗಿಲ್ಲ, ಡಿಸಪಾಯಿಂಟ್ಮೆಂಟ್ ಆಗಿಬಿಟ್ಟು ಹೋಗ್ತೀವಿ. ಅದೇ ಪ್ಲ್ಯಾನ್ ಆಗಿ ಬಂದರೆ ನಾವು ನೋಡಿದ್ದೆಲ್ಲ ನಾವು ಮಾಡಿದ್ದೆಲ್ಲ ನೋಡ್ರಿ. ಊಟಿಲಿ ಒಂದು ಪ್ಲೇಸು ನೋಡಿಲ್ಲ. ನೋಡ್ರಿ ನಮ್ಮ ಊಟಿ ಕತೆ. ಟ್ರಿಪ್ನ ಫ್ರೈಡೇ ಸ್ಟಾರ್ಟ್ ಆಯ್ತು. ಫ್ರೈಡೇ, ಸ್ಯಾಟರ್ಡೆ, ಸಂಡೇ, ಮಂಡೇ. ಇದು ಮೂರನೇ ಪ್ಲೇಸ್. 3 ದಿನಕ್ಕೆ 3 ಪ್ಲೇಸ್. ಅದು ಇವತ್ತೇ ನೋಡಿ. ನಿನ್ನೆ ಮೊನ್ನೆ ಏನು ನೋಡಿಲ್ಲ, ಇವತ್ತೇ ಸ್ಟಾರ್ಟ್. 2 ಪ್ಲೇಸ್ ನೋಡಿದ್ದೀವಿ ಇವತ್ತು. 2 ಪ್ಲೇಸ್ ಇವತ್ತು ನೋಡಿದ್ದೀವಿ. ನಿನ್ನೆ ಸಾಯಂಕಾಲ 1 ಪ್ಲೇಸ್ ನೋಡಿದ್ದೀವಿ. ನೋಡಿ, ಇದು ನಮ್ಮ ಟ್ಯಾಲೆಂಟು. ನಿಮ್ಮ ಕೈಲಿ ಮಾಡೋಕ್ಕಾಗುತ್ತಾ? ಕಮೆಂಟ್ ಮಾಡಿ. ಚಾನ್ಸೇ ಇಲ್ಲ ಬಿಡಿ. ನಿಮ್ಮ ಕೈ ಸುಮ್ಮನೆ ಹೋಗಿ ಬರ್ತೀರಾ ನೀವು? ಆಗೋದೇ ಇಲ್ಲ ನಿಮಗೆ. ಬಟ್ ನಾವು ಹೋದ್ಮೇಲೆ ವ್ಯೂಸ್ ನೋಡಬೇಕು, ಪ್ಲೇಸಸ್ ನೋಡಬೇಕು, ಅದು ನೋಡಬೇಕು. ಬರೀ ರೈಡ್ ಮಾಡಿರೋದೆ. ಒಟ್ನಾಗ ಗಾಡಿ ಚೆನ್ನಾಗೈತೆ. ನಮ್ಮ ಚಿನ್ನು ಹೊಡಿತಾ ಹೋಗ್ತಾವಳೆ. ಅದಕ್ಕೆ ನಮ್ಮ ಚಿನ್ನುಗೆ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಬೇಬಿಗೆ ಥ್ಯಾಂಕ್ಸ್ ಹೇಳಬೇಕು. ಎರಡಕ್ಕೂ ಥ್ಯಾಂಕ್ಸ್ ಹೇಳಿ, ಎಷ್ಟು ಹೊಡೆದ್ರೂ ಹೊಡಿತಾನೆ ಅವರಲ್ಲ, ಅದಕ್ಕೋಸ್ಕರ ಅವಕ್ಕೆ ಮೆಚ್ಕೋಬೇಕಷ್ಟೆ. ನೋಡ್ರಿ ಆಗಿರೋ ಗತಿ ನೋಡ್ರಿ. ನೋಡ್ರಿ ಆಗಿರೋ ಆ ಥರ ಆದರೆ ಬೇಜಾರಾಗುತ್ತೆ. ಈ ಥರ ಟ್ರಿಪ್ಪಲ್ಲಿ ಬಂದಾಗ ಆ ಥರ ನೋಡ್ರಿ, ಈ ಥರ ಎಲ್ಲ ಗಾಡಿ ನೋಡೋದೇ ಖುಷಿ ಒಂಥರ. ನೋಡ್ರಿ ಹೆಂಗಾಗೈತೆ, ತೋರಿಸ್ತೀನಿ ನಂಬರ್ ಪ್ಲೇಟ್ ತೋರಿಸ್ರಿ. ನೋಡ್ರಿ ಸಿ
ಬೆಳಿಗ್ಗೆ ನಂಬರ್ ಪ್ಲೇಟ್ ಹೊರಿಸ್ದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ನೆನ್ನೆ ನೈಟ್ ಹೋಗಿದ್ದಂತೂ ಆಫ್ ರೋಡಿಂಗ್ ಮಸ್ತು. ಆಮೇಲೆ ಗುದ್ಗಿದ್ಕೊಂಡು ಹೋದಾನಪ್ಪ. ನೋ ನೆಕ್ಸ್ಟ್ ಪ್ಲೇಸ್, ನೋ ಪ್ಲೇಸಸ್, ಫುಲ್ಲು ಕನ್ಫ್ಯೂಷನ್. ಅಂದ 5 ವರ್ಕ್ ಎಲ್ಲ ಕ್ಲೋಸ್. ವಾಟ್ ವಿಡು ಗ್ಲಾಸ್ ಬಿಡ್, ಎಂದ ಗ್ಲಾಸ್ ಬಿಡ್ತು ಎಂದ 300 ರೂಪಾಯಿ 500 ರೂಪಾಯಿ. மச்சா இல்ல காந்தம்புரம் ஸ்விம் பண்ண முடியுமா மச்சா? காந்தம்புரக்கு ಹೋಗ್ಬೋದು. ಅದು நல்லா இருக்கும். ಇತ್ರ ಸೈಜ್ ಇಲ್ಲ, ಚಿನ್ನದ ವಾಟರ್ ಫ್ಲೋ ಚೆನ್ನಾಗಿರುತ್ತೆ, ಹೋಗೋಣ. ಮಚ್ಚಾ ಚೆನ್ನಾಗೈತಂತೆ ಮಚ್ಚಾ ಕಾಂತಪುರ ನೋಡಿದ್ದೀನಿ ರೀಲ್ಸ್ ಅಲ್ಲಿ. ಮೀಡಿಯಮ್ ಅದಕ್ಕೂ ಎಂಟ್ರಿ ಟಿಕೆಟ್ ಅದು 50 ರೂಪೀಸ್. ಎರಡು ತಗೊಳ್ಳೋಣ. ಎರಡು ತಗೊಂಡು ಮುದ್ರಿ ನೀನು. ಮಚ್ಚಾ ಇನ್ನೊಂದು ಹೆಂಗ್ ಗೊತ್ತಾ, ನಾವು ಅಲ್ಲಿ ತಗೊಳ್ಳೋದೇ ಬೆಟರ್ ಆಪ್ಷನ್. ಅಲ್ಲೂ ಸ್ವಿಮ್ ಮಾಡಕ್ ಬಿಡ್ತಾರೆ, ಇಲ್ಲೂ ಸ್ವಿಮ್ ಮಾಡಕ್ ಬಿಡ್ತಾರೆ. ಲೊಕೇಶನ್ ಅಲ್ಲಾಗ್ಲಿ ನೀರಲ್ಲಿ ಬಂದ್ವಿ ಯಾವ್ದೋ ವಾಟರ್ ಫಾಲ್ಸ್ ಅಂತ, ದಿನಕ್ಕೆ 500 ಜನ ಅಂತೆ. ಟಿಕೆಟ್ ತಗೊಂಡ್ಬಿಡ್ಬೇಕು ನೀವು ಫಸ್ಟೇ. 500 ಟಿಕೆಟ್ ಸೇಲ್ ಆಗ್ಬಿಟ್ಟಿರ್ತವೆ. ನೀವು ಒಳಗೆ ಹೋಗ್ಬೇಕು ಅಂತಂದ್ರೆ ನೀವು ಟಿಕೆಟ್ ತಗೊಂಡು ಯಾವಾಗ ಬೇಕಾದ್ರೂ ಬರ್ಬೋದು ಇವತ್ತಲ್ಲಿ. ಬಟ್ ನಾವು ಟಿಕೆಟ್ ತಗೊಂಡಿಲ್ಲ, ಬಂದು ಕೇಳಿದ್ರೆ ಇವತ್ತು ಕ್ಲೋಸ್ ಅಂತವ್ರೆ. ಫಾಲ್ಸ್ ಇರ್ತದೆ, ಬಟ್ ನಿಮಗೆ 500 ಜನ ಟಿಕೆಟ್ ಲಿಮಿಟ್ ಅಷ್ಟೇ. 500 ಜನ ಟಿಕೆಟ್ ಲಿಮಿಟ್ ಆಗಿರ್ತದೆ. ನಾಳೆಗೆ ಬುಕ್ ಮಾಡ್ಕೊಳ್ರಿ ಅಂತವ್ರೆ. ನಾಳೆಗೆ ಯಾವಾಗ ಬೇಕಾದ್ರೆ ಅಂತ ಹೇಳು. ನಸೀಬಿ ಹಮ್ ಲೋಗ್ ಗಾಂಡು ಕ್ಯಾ ಕರೇಗಾ ಪಾಂಡು. ಅಷ್ಟೇ. ಬಂದಾಗ್ಲಿಂದ 4 ಪ್ಲೇಸ್ ನೋಡಿದೀವಿ. ಮಾನ್ಸೂನಲ್ಲಿ ಕಾಂತಪುರ ಅಲ್ಲ, ಅಲ್ಲಿ ಫಾಗ್ ಬರ್ಲಿ ಅಂತ ಸ್ಪ್ರಿಂಕ್ಲರ್ ಹಾಕ್ಬಿಟ್ಟು ತೋರಿಸ್ತಾರೆ ನೋಡ್ರಿ. ಅಲ್ಲಿ ಸ್ಪ್ರಿಂಕ್ಲರ್ ಹಾಕ್ಬಿಟ್ಟು ಮಾನ್ಸೂನ್ ಥರ ಫೀಲ್ ಆಗಲಿ ಅಂತ. ಅಯ್ಯೋ, ನಾವು ನೋಡ್ರಿ ಮಾನ್ಸೂನ್ ಅನ್ಕೊಂಡು ಬಂದಿದ್ದೀವಿ. ಮಾನ್ಸೂನ್ ಅವ್ರು ಹೋಗಿರೋರು ನೋಡೋ ಸ್ಪ್ರಿಂಕ್ಲರ್ ಹಾಕಿ ಛತ್ರಿ ಹಿಡ್ಕೊಂಡವ್ರಲ್ಲ ಹೋಗಿ. ನನಗೆ ಮಜಾ ಕಾಬಿಡಿ ನಗ್ತಾ ಇದ್ದೀನಿ ನಂಗೆ ಇಲ್ಲಿ. ಅಯ್ಯೋ ನಗು ಬರ್ತಾಯಿತ್ತು. ಅಯ್ಯೋ ದೇವ್ರೆ. ಇಲ್ಲಿಗೆ ವಾಯನಾಡಲ್ಲಿ, ಕೇರಳ ವಾಯನಾಡ್ ಹತ್ರ ಯಾವ ಪ್ಲೇಸ್ ಮಗ ಇದು? ಹತ್ತಮಲೈ ವ್ಯೂ ಪಾಯಿಂಟ್ ಅಂತ ಬಂದ್ವಿ. ಈ ನಮ್ಮ ಚಿಕ್ಕಮಂಗ್ಳೂರು ಥರ ಟಿಕೆಟ್ ತೊಗೊಂಡು ಮೇಲಕ್ಕೆ ಹೋಗಿ ನೋಡ್ಕೊಂಬರೋ ಥರ ಅಲ್ಲ ಇಲ್ಲಿ. ಟಿಕೆಟ್ 50 ರೂಪಾಯಿ ಟಿಕೆಟ್ ಒಬ್ರಿಗೆ. ಇಲ್ಲಿಂದ 2 ಕಿಲೋಮೀಟರ್ ಮ್ಯಾಪ್ಸ್ ಅಲ್ಲಿ ತೋರಿಸ್ತಿದೆ, ಆದರೆ ಅವರು 6 ಕಿಲೋಮೀಟರ್ ಹೇಳ್ತಾರೆ. ಗೊತ್ತಿಲ್ಲ, ವಾಕಿಂಗ್ ಅಲೌಡ್ ಇಲ್ವಂತೆ. ಇಲ್ಲ ಅಂತೆ. ಪ್ರೈವೇಟ್ ವೆಹಿಕಲ್ಸ್ ಅಲೌಡ್ ಇಲ್ಲ. ಅವ್ರ ಜೀಪಲ್ಲೇ ಹೋಗ್ಬೇಕು. ಅವ್ರ ಜೀಪಲ್ಲಿ ಚಾರ್ಜಸ್ ಅಪ್ ಆ್ಯಂಡ್ ಡೌನು 600 ರೂಪಾಯಿ 4 ಜನಕ್ಕೆ 600 ರೂಪಾಯಿ. ನೋಡ್ರಿ, ಇದು ಸ್ಕ್ಯಾಮ್ ನಡೀತಿರೋದು ಇಲ್ಲಿ. ಹೌದ್ರಾ? ಅವರು ಹೋಗಿ ಕರ್ಕೊಂಡೋಗಿ ಬಿಟ್ಟು ಬರೋದಕ್ಕೆ ಪ್ಲೇಸಸ್ಗಳೆಲ್ಲ ಇಲ್ಲವೇ, ಬಟ್ ಆದರೆ ಕಾಸು ಕೊಡಬೇಕು. ಎಂಟ್ರಿ ಪ್ರೈವೇಟ್ ಜೀಪ್. ನಾವು ಅಲ್ಲಿಂದ ಬರೋದಲ್ಲದೆ ಇಲ್ಲಿಗೆ ಬಂದು ಇವರು ಕಾಸು ಕೊಟ್ಟು ನೋಡ್ಕೊಬರ್ಬೇಕಂತೆ. ಯಾರು ಬರೋಕ್ಕೆ ಗೌರ್ಮೆಂಟ್ಗೂ ಬರಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೂ ಬರಲ್ಲ. ಇದು ಪ್ರೈವೇಟು ಎಲ್ಲ ಸ್ಕ್ಯಾಮು. ಬರಬೇಡ್ರಿ ಇಲ್ಲಿ ವಾಯನಾಡಿಗೆ ಬರಬೇಡ್ರಿ. ಮಾತು ಕೇಳ್ರಿ. ಸುಮ್ಮನೆ ಬಂದ್ವಿ ನಾವು. ಅಲ್ಲೋದ್ರೆ 150 ರೂಪಾಯಿ ವಾಟರ್ ಫಾಲ್ಸು. ಅಲ್ಲಿ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು. ಇಲ್ಲಿಗೆ ಬಂದರೆ 6 ಕಿಲೋಮೀಟ್ರ್ ಅಂತ ಹೇಳ್ತಾರೆ. ವ್ಯೂ ಪಾಯಿಂಟ್ ಐತೆ ಅಂತ ಹೇಳಿದ್ರು. ಏನಿಲ್ಲ, ಬರೋಕ್ಕೆ ಹೋಗ್ಬೇಡ್ರಿ, ನಿಜ ಬರೋಕ್ಕೆ ಹೋಗ್ಬೇಡ್ರಿ. ನಾವು ಬಂದಿದ್ದ ಕಡೆ ಎಲ್ಲ ಬರೀ ಡಿಸಪಾಯಿಂಟ್ಮೆಂಟೇ ಆಯಿತು ನಮ್ಮದು. ಸುಮ್ಮನೆ ರೈಡ್ ಒಂದು ಚೆನ್ನಾಗಿತ್ತು ಅಷ್ಟೇ, ಗಾಡಿ ಓಡಿಸ್ಕೊಂಬಂದಿದ್ದು. ಪ್ಲೇಸಸ್ ಎಲ್ಲ ಅಷ್ಟಕ್ಕಷ್ಟೇ ಇದ್ದಾವೆ. ನಮ್ಮ ಚಿಕ್ಕಮಂಗ್ಳೂರು, ನಮ್ಮ ಕರ್ನಾಟಕದಲ್ಲೇ ಮಸ್ತಾಗಿರೋ ಪ್ಲೇಸಸ್ ಅದು. ವಾಯನಾಡು ನೋಡ್ತೀನಿ. ಡಾರ್ಲಿಂಗ್ಸ್, ನೆನ್ನೆಲ್ಲ ಡಿಸಪಾಯಿಂಟ್ ಆಗಿ ಇವತ್ತು ನೈಟಲ್ಲೇ ಹೋಗಿ ಸ್ಟೇ ಆಗಿ ಇವತ್ತು ಬೆಳಗ್ಗೆ ಅಷ್ಟೊತ್ತಿಗೆ ಫಾಲ್ಸ್ ನೋಡ್ಕೊಂಡು ಬೆಂಗಳೂರು ಕಡೆ ಹೊಡೆಯೋಣ ಅಂತ ಬಂದ್ವಿ. ಫಾಲ್ಸ್ ನೋಡಿಕೊಂಡು ಶಿಸ್ತಾಗೆ ಬೆಂಗಳೂರು ಕಡೆ ಹೊಡೆಯೋದು. ಕಾಂತಂಪುರ ಫಾಲ್ಸು. ಬನ್ನಿ ಹೆಂಗಿದೆ ತೋರಿಸ್ತೀನಿ. ಅದೇ ಹಿಂಗ್ಸ್ ಇದೇ ನೋಡ್ಕೊಳ್ಳಿ, ಕಾಂತಂಪುರ ವಾಟರ್ ಫಾಲ್ಸ್ ಇದದಾ ಉಂಡು. ಕೆಳಗೆ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ. ಬರ್ರಿ ಹೋಗೋಣ, ನೋಡೋಣ. ನೀರೇ ಇಲ್ಲ. ರಾಂಗ್ ಟೈಮ್ ಅಂತಾರಲ್ವಾ, ರಾಂಗ್ ಟೈಮಲ್ಲಿ ಬಂದಿದ್ದೀವಿ.